ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರು ನಮ್ಮಮ್ಮ ನೋಡಿ ಹೊಸ ಐಡಿಯಾ ಮಾಡಿದ್ದಾರೆ ಸರು ಸಿರಿನ ಆಟ ಆಡ್ಸೋಕ್ಕೆ. ಇದು ತೊಟ್ಲು ಕಮ್ ಟ್ರ್ಯಾಲಿ. ಇವಾಗ ಜೋಕಾಲಿ ಬಿಚ್ಚಿ ಈ ಥರ ಆಟ ಆಡಿಸ್ತಾ ಇದ್ದಾರೆ. ಇಬ್ಬರು ಮಾತು ಕೇಳ್ತಾ ಇಲ್ಲ ಸರು ಸಿರಿ, ಅದಕ್ಕೋಸ್ಕರ. ಏ ಮಗ್ನೆ ಯಾ 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 ಎಲ್ಲಿ ಇಬ್ರು ಸಿಕ್ಕಾಪಟ್ಟೆ ತರಲೆಗಳಾಗ್ಬಿಟ್ಟಿದ್ದಾರೆ ಇತ್ತೀಚೆಗೆ ಅಂತೂ. ಸರುಸಿರಿಗೆ ಬಿಸಿ ನೀರು ಮತ್ತು ದಾಲ್ ಕಿಚಡಿ ಮಾಡೋಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಸಿರಿ ಪಾಪು ಅಳ್ತಾ ಇದ್ದಾಳೆ ಯಾಕೋ. ಇವಾಗ ನಾನು ಮಧ್ಯಾಹ್ನಕ್ಕೋಸ್ಕರ ಸ್ವಲ್ಪ ಮೆಂತ್ಯ ಸೊಪ್ಪು ಜಾಸ್ತಿ ತಂದಿದ್ರು ಹಸ್ಬೆಂಡು ಮೊನ್ನೆ. ಸೊ ಅದು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ವಿ. ಸೊ ಹಾಳಾಗ್ಬೋದೇನೋ ಅಂತ ಸೊ ಆಲೂ ಮೇಥಿ ಮಾಡೋಣ ಅಂತ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ತುಂಬ ಮಣ್ಣು ತುಂಬ ಇದ್ದಿದ್ದರಿಂದ ಈ ಥರ ಜರಡಿಲಿ ಹಾಕಿ ತೊಳ್ಕೊಂಡ್ರೆ ಮಣ್ಣೆಲ್ಲ ಕೆಳಗೆ ಹೋಗಿಬಿಡುತ್ತೆ. ಸೊ ಅದಕ್ಕೆ ಜರಡಿಲಿ ಹಾಕಿ ಒಂದು ಪಾತ್ರೆಲಿ ಈ ಥರ ಇಟ್ಕೊತಾ ಇದ್ದೀನಿ. ಸೊ ನೀರಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿನ ತೊಳೆದು ಇಟ್ಕೊತಾ ಇದ್ದೀನಿ. ಸ್ವಲ್ಪ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸರುಸಿರಿ ಮಲಗಿದ್ದಾರೆ. ಸೊ ಅವ್ರು ಎದ್ದೇಳೋ ಅಷ್ಟರಲ್ಲಿ ಬೇಗ ಕಟ್ ಮಾಡಿ ಆಲೂ ಮೇಥಿ ಪಲ್ಯ ಮಾಡೋಣ ಅಂತ. ಇದು ರಾಜಸ್ಥಾನಿ ಸ್ಟೈಲು. ಸೊ ಅಷ್ಟರಲ್ಲಿ ಸ್ವಲ್ಪ ಟಿಫನ್ ತಿನ್ಕೊಂಡು ಲೈಟಾಗಿ ಎಲ್ಲ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲೇ ಒಂದು ಪಾರ್ಸಲ್ ಬಂತು, ಸರುಸಿರಿ ಬಾತಿಂಗ್ ಟಬ್ಬು. ಸೊ ಫಸ್ಟ್ ಒಂದು ಸಲ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ವಿ. ಅದು ಸ್ವಲ್ಪ ಡ್ಯಾಮೇಜ್ ಥರ ಇದ್ದಿದ್ದರಿಂದ ನಾವು ಮತ್ತೆ ಅದನ್ನು ರಿಟರ್ನ್ ಹಾಕಿದ್ವಿ. ಮತ್ತು ಬೇರೆ ತರಿಸಿದ್ರು ವಿತ್ ಏರ್ ಹೊಡೆಯೋ ಪಂಪ್ ಕೂಡ ತರಿಸಿದ್ದಾರೆ. ಸೊ ಲಾಸ್ಟ್ ಟೈಮ್ ತರಿಸಿದವಾಗ ಹೊರಗಡೆ ಹೋಗಿ ಏರ್ ಹೊಡ್ಸ್ಕೊಂಬಂದಿದ್ರು ಹಸ್ಬೆಂಡು. ಈ ಸಲ ನಾವೇ ಬೇಕಾದಾಗೆಲ್ಲ ಮನೆಯಲ್ಲೇ ಪಂಪ್ ಮಾಡ್ಕೋಬಹುದಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ತರಿಸಿದ್ದಾರೆ. ಸೊ ಸರುಸಿರಿಗೆ ಇದರಲ್ಲಿ ಸ್ನಾನ ಮಾಡಲಿಕ್ಕೆ ತುಂಬಾ ಖುಷಿಯಾಗತ್ತೆ. ಸೊ ಅವ್ರು ಇತ್ತೀಚೆಗೆ ಸ್ವಲ್ಪ ಆಳೋದು ಕಲ್ತಿದ್ದಾರಲ್ವ, ಸ್ವಲ್ಪ ದೊಡ್ಡವರಾದ್ರಲ್ವ, ಸ್ನಾನ ಮಾಡಿಸೋವಾಗ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಅಂದ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಾದರೆ ಕೂರಿಸ್ಕೊಂಡು ಆರಾಮಾಗಿ ಸ್ನಾನ ಮಾಡಿಸ್ಕೋಬೋದು. ಸೊ ಒಬ್ಬರೇ ಸ್ನಾನ ಮಾಡಿಸ್ಕೊಬರ್ಬೋದು. ಸೊ ನಂಗೆ ಅಷ್ಟೊಂದು ನೀಟಾಗಿ ಸ್ನಾನ ಮಾಡಿಸ್ಲಿಕ್ಕೆ ಬರಲ್ಲ ಅವ್ರನ್ನ ಹಾಗೆ ವಾಶ್ರೂಮಲ್ಲಿ ಕೂರಿಸ್ಕೊಂಡು. ಸೊ ಇದಾದರೆ ನನಗೆ ಈಸಿ ಆಗುತ್ತೆ ಅಂತ ನಾನು ಇದನ್ನು ಮೀಶೋದಲ್ಲಿ ತರಿಸಿದ್ದೀವಿ. ಸೊ ಇದು ಬರೀ 300 ರೂಪೀಸ್ ಅಷ್ಟೇ. ಸೊ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫೈನಲಿ ಅಮ್ಮ ಈ ಥರ ಏರ್ ಹೊಡೆದು ಅದನ್ನು ರೆಡಿ ಮಾಡಿದ್ರು ಅಮ್ಮ ಏರ್ ಹೊಡೆದು. ಸರ್ ನೋಡಿ ಖುಷಿ. ಇವಾಗ ನಾನು ಆಲೂ ಮೇಥಿ ಪಲ್ಯ ಅನ್ನಲ್ವಾ, ಸೊ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಸರುಸಿರಿ ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ಪ್ರಿಪೇರ್ ಮಾಡಿಬಿಡೋಣ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು. ಸೊ ಅಮ್ಮ ರೊಟ್ಟಿ ಮಾಡ್ತಾಯಿದ್ದಾರೆ, ಜೋಳದ ರೊಟ್ಟಿ. ಸೊ ನಾನು ಆಲೂನ ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಹಾಫ್ ಬಾಯ್ಲು. ಇನ್ನು ಹಾಫ್ ಇದರಲ್ಲೇ ಬೇಯುತ್ತಲ್ಲ ಅದಕ್ಕೋಸ್ಕರ. ಸೊ ಈ ರೆಸಿಪಿ ತುಂಬಾ ಈಸಿ. ಸೊ ನಮ್ಮ ಮನೆ ಹತ್ರ ನಾವು ಹಳೆ ಮನೆ ಇದ್ವಲ್ಲ ಅಲ್ಲಿ. ಸೊ ರಾಜಸ್ಥಾನದವ್ರು ನನಗೆ ಪರಿಚಯ ಇದ್ದರು, ಅವ್ರು ಹೇಳ್ಕೊಟ್ಟಿರೋ ರೆಸಿಪಿ ಇದು. ಸೊ ಸಿಕ್ಕಾಪಟ್ಟೆ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸು. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಫಸ್ಟು ಫ್ರೈ ಮಾಡ್ಕೋಬೇಕು ಜೀರಿಗೆ ಹಾಕಿ. ನಂತರ ಈ ಥರ ಫ್ರೈ ಮಾಡಿರೋ ಸ್ವಲ್ಪ ಬಾಯ್ಲ್ ಮಾಡಿರೋ ಆಲೂನ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡು ಅದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊಂಡ್ಬಿಡಬೇಕು. ಅದು ಸ್ವಲ್ಪ ಚೆನ್ನಾಗಿ ಅದು ಆಯಿಲಲ್ಲಿ ಕೂಡ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪೌಡರು ಮತ್ತು ಮೇಥಿ ಅಂದರೆ ಮೆಂತ್ಯ ಸೊಪ್ಪು ಚೆನ್ನಾಗಿ ಬೇಯಿಸಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಬಿಟ್ರೆ ರೆಡಿಯಾಗಿ ಹೋಗುತ್ತೆ ಪಲ್ಯ. ಸಿಕ್ಕಾಪಟ್ಟೆ ಈಸಿ ಅಂತಲೇ ಹೇಳ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಇದು ರಾಜಸ್ಥಾನಿಯವ್ರ ಸ್ಟೈಲ್ ಆದರೂ ನಮಗೂ ಕೂಡ ಲೈಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ, ಈವ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೆ. ಮತ್ತು ಈವ್ನಿಂಗ್ ಕೂಡ ಅಮ್ಮ ರೊಟ್ಟಿ ಮಾಡ್ತಾನೆ ಇದ್ರು. ಸೊ ಬೆಳಗ್ಗೆ ಅರ್ಧ ಮಾಡಿಬಿಟ್ಟಿದ್ರು, ಆವಾಗ ಸರುಸಿರಿ ಬಿಡಲಿಲ್ಲ. ಮತ್ತು ಇವಾಗ ಈವ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದಾರೆ.
ಇದು ಈಗ ಸಂಜೆ ಡಿನ್ನರಿಗೋಸ್ಕರ ಅಂತ ರೊಟ್ಟಿ ಮಾಡ್ಕೋತಾ ಇದ್ದಾರೆ. ಆಗಲೇ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಮಾಡಿದ್ದು ಅದು ಒಣಗಿಸಿಟ್ಟಿದ್ದೀವಿ. ಸೊ ಖಡಕ್ ರೊಟ್ಟಿ ಹಾಕ್ಲಿಕ್ಕೆ ಬಿಟ್ಟಿದ್ದೀವಿ. ಇವಾಗ ನಾನು ರಾಗಿ ಸರಿಗೆ ರಾಗಿ ಒಣಗಿಸಿದ್ವಲ್ಲ ಅದನ್ನು ಹುರಿತಾ ಇದ್ದೀನಿ. ಸೊ ಆ ಥರ ಬಿಸಿ ಮಾಡಿಕೊಟ್ರೆ ಮಿಲ್ಲಲ್ಲಿ ಹಾಕ್ಸ್ಲಿಕ್ಕೆ ಬೇಗ ತಣ್ಣಗಾಗುತ್ತೆ ಹಸ್ಬೆಂಡ್ ಬರೋ ಅಷ್ಟರಲ್ಲಿ. ಅದಕ್ಕೋಸ್ಕರ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟೊಂದಾಗಿದೆ. ರಾಗಿ ಕೆಳಗಿದೆ, ಮೇಲಿಂದೆಲ್ಲ ಫುಲ್ ಹುರಿದಿಟ್ಟಿರೋದು. ಫೈನಲ್ ಕಡಲೆ. ಇದಕ್ಕೆ ಏಲಕ್ಕಿ ಹಾಕ್ಬೇಕು ಇವಾಗ, ಅಂದರೆ ಅದು ಡೈಜೆಷನಿಗೆ ಹೆಲ್ಪ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ. ಅಡುಗೆ ರೂಮಲ್ಲಿ ಸೆಕೆ ಆಗ್ತಿದೆ ಅಂದರೆ ಫುಲ್ ಇಳಿತಾ ಇದೆ ಬೆವರೆಲ್ಲ. ಸೊ ನಮ್ಮಮ್ಮ ರೊಟ್ಟಿ ಮಾಡಿ ಇಟ್ಟು ಹೋದರು ವಾಶ್ರೂಮಿಗೆ. ಸೊ ನೆಕ್ಸ್ಟ್ ನಾನು ಬೇಳೆ ಸಾಂಬಾರು ಪೌಡ್ರಿಗೆ ರೆಡಿ ಮಾಡ್ಕೋಬೇಕು. ಧನ್ಯ. ಸೊ ಮೊನ್ನೆ ಮಾಡಿಸಿದ್ದು ಸಾಂಬಾರು ಪುಡಿ, ಅದು ನಾನ್ ವೆಜ್ಜಿಗೆ. ಇದು ಬೇಳೆ ಸಾಂಬಾರಿಗೆ ಸ್ವಲ್ಪ ರೆಡಿ ಮಾಡಬೇಕು. ಇದಾದ ತಕ್ಷಣ ಅದನ್ನು ರೆಡಿ ಮಾಡೋದು. ಎಲ್ಲ ರೆಡಿ ಮಾಡಿಟ್ರೆ ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಇದು ತಣ್ಣಗಾಕೋದು ಮಿಲ್ಲಿಗೆ ಹಾಕ್ಸೋಕ್ಕೆ. ಸೊ ಬಿಸಿ ಇದ್ರೆ ಮಿಲ್ನವ್ರು ಹಾಕ್ಕೊಡಲ್ಲ, ಅದು ಮೆತ್ತಗಿರುತ್ತಲ್ಲ, ಸೊ ಅದು ಬೇಗ ಗ್ರೈಂಡ್ ಆಗಲ್ಲ ಅಂದ್ಬಿಟ್ಟು. ಸೊ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಹುರಿದು ನೀಟಾಗಿ ತಣ್ಣಗಾಗಬೇಕು. ಫ್ಯಾನ್ ಹತ್ರ ಇಡ್ತೀನಿ ಇವಾಗ, ಹೊರಗಡೆ ತೊಗೊಂಡು ಹೋಗಿ. ಅಷ್ಟರಲ್ಲಿ ನಾನು ಬೇಳೆ ಸಾಂಬಾರು ಪೌಡ್ರಿಗೆ ರೆಡಿ ಮಾಡಬೇಕು. ಇನ್ನು ತುಂಬ ಬಿಸಿ ಇದೆ. ಲಾಸ್ಟಿಗೆ ಏಲಕ್ಕಿ ಈ ಥರ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಅದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮಕ್ಕಳಿಗೆ. ಈಗ ಬೇಳೆ ಸಾಂಬಾರು ಪೌಡ್ರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹೋಗ್ತಾ ಇದ್ದಾರೆ. ಇದು ರಾಗಿ ಸರಿ ಇಟ್ಟು ಕವರಿಗೆ ಹಾಕಿದ್ದೀವಿ ತಣ್ಣಗಾಗಿ. ಇದು ಬೇಳೆ ಸಾಂಬಾರು ಪೌಡ್ರ್. ಸೊ ಪೌಡ್ರ್ ಮಾಡಿಸ್ಕೊ ಬಂದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನಾವು ಈ ವೀಕಲ್ಲಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರೊಟ್ಟಿ, ಧನಿಯಾ ಪೌಡರ್, ಸಾಂಬಾರು ಪೌಡರ್, ಸರಿಗೆ ರಾಗಿ ಸರಿ ಫುಲ್ ಈ ವೀಕ್ ಫುಲ್ ಬರೀ ಅದೇ ಎಲ್ಲ ಪ್ರಾಸೆಸ್ ಆಗ್ತಾ ಇದೆ ಕೆಲಸ. ಸೊ ಇನ್ನೇನು ಹಬ್ಬ ಬಂದೇ ಬಿಡ್ತು. ಇವತ್ತು ಆಲ್ರೆಡಿ ಶುಕ್ರವಾರ, ನಾಳೆ ಶನಿವಾರ. ಸೊ ದಿನಗಳು ಬೇಗ ಕಳೀತಾ ಇದ್ದಾವೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡ್ರೆ ಟಿಫನ್ನಿಗೆ ಮತ್ತು ನಾನ್ ವೆಜ್ಜಿಗೆ ಎಲ್ಲದಕ್ಕೂ ಈಸಿ ಆಗುತ್ತೆ. ಸೊ ಬೆಳಗ್ಗೆನೇ ಟಿಫನ್ ಮಾಡುವಾಗ ನಿದ್ದೆಗಣ್ಣಲ್ಲಿ ಇದು ಮಾಡೋಕ್ಕಾಗಲ್ವಲ್ಲ. ಸೊ ನಾವು ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು 1 ತಿಂಗಳವರೆಗೂ. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅಮ್ಮ ಇವಾಗ ಪೇಸ್ಟ್ ಮಾಡ್ತಾರೆ. ಸರು ಇಲ್ಲಿ, ಹಾಯ್ ಸರು ಪಾಪು ನೋಡಿ, ಹಾಯ್. ಸರು ಪಾಪು ಕೆಳಗೆ ಇಳಿಬೇಕಂತೆ. ಸರು ಪಾಪು ಕೆಳಗೆ ಇಳಿತಾಳಂತೆ, ಮೇಲೆ ಇರಲ್ವಂತೆ. ಸೊ ಆಟ ಆಡಕ್ ಹೋಗ್ತೀನಿ ಅಂತ ಇದ್ದಾಳೆ ನೋಡಿ, ಬಿಡ್ಸ್ಕೊಂಡು ಹೋಗ್ತಾಳಂತೆ. ಮಗ್ನೆ. ಸೊ ಇವಾಗ ಹಸ್ಬೆಂಡು ಸರಿ ಹಿಟ್ಟು ಮತ್ತೆ ಬೇಳೆ ಸಾಂಬಾರ್ ಪೌಡ್ರ್ ಮಾಡ್ಸಕ್ ಹೋಗಿದ್ದಾರೆ. ಬಂದ್ಮೇಲೆ ತೋರಿಸ್ತೀನಿ ಹೇಗಾಯ್ತು ಅಂತ. ನೋಡಿ ಇಷ್ಟಾಗಿದೆ 3 ಬಾಟಲ್. ಸೊ ನೋಡಿ ಇಷ್ಟಾಗಿದೆ ಬೇಳೆ ಸಾಂಬಾರು ಪೌಡ್ರು. 1 ಬಾಕ್ಸ್ ತುಂಬಿ ಮತ್ತೆ ಉಳೀತು. ಸೊ
ಇದನ್ನು ಯೂಸ್ ಮಾಡಿ ಹೇಳ್ತೀನಿ ನಿಮಗೆ ಹೇಗೆ ಬಂತು ಅಂತ. ಸೊ ಮತ್ತೆ ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀವಿ. ಇವತ್ತಿನ ರಾತ್ರಿ ಊಟ ರೊಟ್ಟಿ, ಎಗ್ ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯ ಮಧ್ಯಾಹ್ನ ಮಾಡಿದ್ವಲ್ಲ ಮೆಂತ್ಯ ಸೊಪ್ಪು ಹಾಕಿ ಅದು. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.